ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನನ್ನ ಫೇವ್ರೇಟ್ ಮತ್ತು ಅದ್ಭುತವಾದ ರೆಸಿಪಿ ಒಂದು ಮಾಡ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಅದುವೇ ನಮ್ಮ ಬ್ಯಾಚುಲರ್ಸಿನ ಅಚ್ಚುಮೆಚ್ಚಿನ, ನಂದು ಕೂಡ, ಅಂಡ ಎಗ್ ಕರಿ ಅಥವಾ ಎಗ್ ಕರಿ. ಬ್ಯಾಚುಲರ್ಸ್ ಆಗಿರ್ಬೋದು, ಹಾಸ್ಟೆಲಲ್ಲಿರೋ ಹುಡುಗರಿಗಾಗಿರ್ಬೋದು, ಇದು ಒಂದು ವರ ಅಂತಲೇ ಹೇಳ್ಬೋದು. ಹೋಟೆಲ್ಸಲ್ಲಿ, ರೆಸ್ಟೋರೆಂಟ್ಸಲ್ಲಿ, ಢಾಬಾಗಳಲ್ಲಿ ಹೋದಾಗ ಈ ಒಂದು ರೆಸಿಪಿ ಅಂತೂ ಮಾಡೇ ಮಾಡ್ತಾ ಇರ್ತೀವಿ. ಸೊ ಇದನ್ನು ಸುಲಭವಾಗಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಅಷ್ಟೇ ಚಂದ ಹೆಂಗೆ ಮಾಡ್ಕೋಬೇಕು ಮನೆಯಲ್ಲಿ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮತ್ತಿನ್ನು ಯಾವುದೇ ತಡ ಮಾಡಿದ್ರೆ ನಡೀರಿ ರೆಸಿಪಿನ ನೋಡುವ. ನೋಡಿ ಮಿತ್ರರೇ, ಈ ಒಂದು ಎಗ್ ಕರಿ ಮಾಡೋದಕ್ಕೆ ನಮಗೆ ಬೇಕಾದ ಸಾಮಗ್ರಿಗಳು ಇಷ್ಟು ಬೇಕಾಗುತ್ತೆ. ಅದರಲ್ಲಿ ಏನೇನಪ್ಪ ಅಂತ ಹೇಳಿದ್ರೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರ್ತಕ್ಕಂಥದ್ದು. ಇಷ್ಟಿದ್ರೆ ಸಾಕಾಗುತ್ತೆ. ಗರಂ ಮಸಾಲೆಗಳಲ್ಲಿ ಬೇ ಲೀಫು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟಿದ್ರೆ ಸಾಕು. ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದೊಂದು ಎರಡೆರಡು ಹಚ್ಚಿಟ್ಕೊಳ್ಳಿ. ಒಂದು 6 ಮೊಟ್ಟೆ, ಇಲ್ಲ ಎಷ್ಟು ಬೇಕಾದ್ರೂ ನೀವು ತೊಗೋಬೋದು. ಸೊ ಇಲ್ಲಿ ನೋಡಿ ಇಷ್ಟಿದೆಯಲ್ಲ, ಇಷ್ಟೇ ಸಾಮಗ್ರಿಗಳಿದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸ್ಟೋರೆಂಟ್ ಶೈಲಿಯಲ್ಲಿ ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಈ ಮೊಟ್ಟೆಗಳೇನಿದೆಯಲ್ಲ, ಈ ಮೊಟ್ಟೆಗಳ ಈ ಕಡಜಿಲ್ ತೊಗೊಂಡು ಬಿಸಿ ಕುದಿತಾ ಇರ್ತಕ್ಕಂಥ ನೀರಲ್ಲಿ ನಾನು ಹಾಕ್ಕೊಳ್ತೀನಿ. ಇದರಲ್ಲಿ ನನ್ನ ಸೀಕ್ರೆಟ್ ಏನಂತ ಹೇಳಿದ್ರೆ, ಒಂದು 10 ml ಅಷ್ಟು ವೈಟ್ ವಿನೆಗರನ್ನ ಹಾಕ್ಕೊಳ್ತೀನಿ. ಏನಕ್ಕಂತ ಹೇಳಿದ್ರೆ ಹೇಳ್ತೀನಿ, 10 ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಬೇಕು ಇದನ್ನ. ನೋಡಿ, 10 ನಿಮಿಷಗಳ ಕಾಲ ಎಕ್ಸಾಕ್ಟ್ಲಿ ಇದು ಬಿಸಿಯಾಗಿ ಬಾಯ್ಲ್ ಆದ ನಂತರ ಪರ್ಫೆಕ್ಟ್ ಆಗಿ ಅದಾಗಿದ್ದ ತಕ್ಷಣ ನೀವು ತೊಗೊಂಡ್ಬಿಟ್ಟು ಚಿಲ್ಡ್ ವಾಟರಲ್ಲಿ, ಅಂದ್ರೆ ತಣ್ಣಗಿರ್ತಕ್ಕಂಥ ಫ್ರಿಜ್ಜಲ್ಲಿ ಇರ್ತಕ್ಕಂಥ ನೀರು, ಇಲ್ಲಾಂದ್ರೆ ಐಸ್ ಕ್ಯೂಬ್ಸ್ ಆಗಿರ್ತಕ್ಕಂಥ ನೀರಲ್ಲಿ ಒಂದು ಬೌಲಲ್ಲಿ ಹಾಕಿ ಒಂದು 5 ನಿಮಿಷಗಳ ಕಾಲ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಿ. ಸೊ ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಆ ಮೊಟ್ಟೆಯ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಈಸಿಯಾಗಿ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಸೈನ್ಸ್ ಅಪ್ಪ, ನೋ ಇಶ್ಯೂಸ್. ಇದು ಬಂದ್ಬಿಟ್ಟು ಏನಾಗುತ್ತೆ ಗೊತ್ತಾ, ಇದೆಲ್ಲ ಕ್ಯಾಲ್ಶಿಯಮಿಂದ ಆಗಿರ್ತದೆ ಮೊಟ್ಟೆಯ ಸಿಪ್ಪೆ. ಸೊ ವಿನೆಗರ್ ಬೀಳೋಕ್ಕಿಲ್ಲ, ಸ್ವಲ್ಪ ಕರಗ್ಬಿಟ್ಟು ಸ್ವಲ್ಪ ಈಸಿಯಾಗಿ ಹೊರಗಡೆ ಬರ್ಲಿಕ್ಕೆ ಈಸಿ ಆಗುತ್ತೆ ನಮಗೆ ಸಿಪ್ಪೆ ತೆಗಿಲಿಕ್ಕೆ. ನೋಡ್ತಿದ್ರಲ್ಲ ಸಿಪ್ಪೆ ಎಷ್ಟು ಪರ್ಫೆಕ್ಟಾಗಿ ಬಂದ್ಬಿಡ್ತದೆ, ಎಲ್ಲೂ ಸಹ ಮೊಟ್ಟೆ ಏನು ಪದಾರ್ಥಗಳೆಲ್ಲ ಮೆತ್ಕೊಳ್ತಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಟು ಪೀಲ್ ದ ಎಗ್. ಸೊ ಇದೇ ರೀತಿ ಎಲ್ಲದು ಎಗ್ಗಳನ್ನೆಲ್ಲ ತಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಗ್ಯಾಶಸ್ ಅನ್ನ ಕೊಡಬೇಕಾಗುತ್ತೆ, ಕಟ್ಸ್ ಅನ್ನ ಕೊಡಬೇಕಾಗುತ್ತೆ. ಒಂದು 4 ಕಡೆ ಸ್ವಲ್ಪ ಇನ್ಸರ್ಷನ್ಸ್ ಅಥವಾ ಒಂದು ಕಟ್ಸ್ ಅನ್ನ ಕೊಟ್ಟರೆ ಆಗುತ್ತೆ. ನೋಡಿ, ಇಷ್ಟು ಮಾತ್ರ ಹೋಗ್ಬೇಕಾಗುತ್ತೆ. ಆ ಚಾಕುವನ್ನ ನೀವು ಗಮನಿಸಿ, ಆ ಮೊಟ್ಟೆ ಎಷ್ಟು ಪೆನಿಟ್ರೇಟ್ ಮಾಡ್ತಿದೆ ಅಂದ್ಬಿಟ್ಟು. ಇಷ್ಟು ಮಾತ್ರ, ಜಸ್ಟ್ ಒಂದು ಅರ್ಧ ಸೆಂಟಿಮೀಟರ್ಕಿಂತ ಕಮ್ಮಿ. ಸೊ ಅಷ್ಟನ್ನ ನೀವು ಗ್ಯಾಶಸ್ ಅಥವಾ ಒಂದು ಕಟ್ಸ್ ಅನ್ನ ನೀವು ಕೊಡ್ತಾ ಇರಬೇಕಾಗುತ್ತೆ. ಫ್ಲೇವರ್ ಚೆನ್ನಾಗಿ ಒಳಗಡೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇದೇ ರೀತಿ ಪ್ರತಿಯೊಂದು ಮೊಟ್ಟೆಗಳನ್ನ ನಾನು ಮಾಡ್ಕೊಳ್ತೇನೆ. ಈಗ ನೋಡಿ, ಇದೆಲ್ಲ ಆಗಿದೆಲ್ಲ, ಇದು ಮೊಟ್ಟೆ ರೆಡಿ ಆಗಿದೆ, ಪಕ್ಕಕ್ಕೆ ಇಡುವ. ಈಗ ಒಂದು ಪ್ಯಾನ್ ಅನ್ನ ತಗೊಳ್ತಾ ಇದ್ದೀನಿ. ಈ ಪ್ಯಾನ್ ಅಲ್ಲಿ ಜಸ್ಟ್ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಈ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪೂರ್ತಿ ಪ್ಯಾನ್ ಎಲ್ಲ ಆಗೋಗಿ ಮಾಡಿಕೊಂಡು, ಇದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾವೇನಿದು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮೊಟ್ಟೆಗಳನ್ನ ಗ್ಯಾಸ್ ಹಚ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಎಲ್ಲ ಈ ಮೊಟ್ಟೆ ಮೇಲ್ಗಡೆ ಕ್ಲೀನಾಗಿ ಒಂದು ಕೋಟ್ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ತಕ್ಷಣ ಸ್ವಲ್ಪ ಅರಿಶಿನ, ಮತ್ತು ಒಂದು ಚಿಟಿಕೆ ಅಷ್ಟು, 1-2 ಚಿಟಿಕೆ ಅಷ್ಟು ಉಪ್ಪು, ಹಾಗೆ ನಾವು ಏನು ಈ ಕಾಶ್ಮೀರಿ ರೆಡ್ ಚಿಲ್ಲಿ ತೊಗೊಂಡಿದ್ವಲ್ಲ, ಈ ಚಿಲ್ಲಿ ಪೌಡರನ್ನ ಒಂದು ಸ್ವಲ್ಪ 1-2 ಚಿಟಿಕೆ ಅಷ್ಟು ಈ ಪೌಡರನ್ನ ಹಾಕ್ಕೊಳ್ತೀನಿ. ಚಿಲ್ಲಿ ಪೌಡರ್ನ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಸ್ಟೆಪ್ಪನ್ನು ನೀವು ಟೋಟಲಿ ಸ್ಕಿಪ್ ಸಹ ಮಾಡ್ಬೋದು. ಇದು ಮಾಡಬೇಕು ಅಂತಲೇ ಏನಿಲ್ಲ. ಇದು ಮಾಡೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಕೋಟಿಂಗ್ ಬರುತ್ತೆ, ಸ್ವಲ್ಪ ಕ್ರಿಸ್ಪ್ ಆಗುತ್ತೆ, ಹೊರಗಡೆ ಇರ್ತಕ್ಕಂಥ ತಿನ್ನಲಿಕ್ಕೆ ಒಂದು ಒಳ್ಳೆ ಟೆಕ್ಸ್ಚರ್ ಪ್ರೊಫೈಲ್ ಬರುತ್ತೆ. ಸೊ ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಒಂದು 5 ನಿಮಿಷ ಆದರೂ ಮಾಡಿದ್ರೆ ಆ ಎಗ್ ಮೇಲೆ ಒಂದು ಒಳ್ಳೆ ಕೋಟಿಂಗ್ ಬರುತ್ತೆ. ಅದು ತಿನ್ನಲಿಕ್ಕೆ ಮಾತ್ರ ಒಂದು ಅಲ್ಟಿಮೇಟ್ ಟೇಸ್ಟ್ ಅಥವಾ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಸೊ ಹಾಗಾಗಿ ಈ ಪ್ರೋಸೆಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಬೇಡ ಅನಿಸಿದ ಪಕ್ಷದಲ್ಲಿ ನೀವು ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಬಹುದು. ನೋಡಿ, ಇದೆಲ್ಲ ಆಗಿದೆಲ್ಲ, ಪಟ ಅಂತ ಈ ಮೊಟ್ಟೆಗಳನ್ನೆಲ್ಲ ತೆಗೆದುಕೊಂಡ್ಬಿಡುವ ಒಂದು ಪ್ಲೇಟಲ್ಲಿ. ಇದೆಲ್ಲ ರೆಡಿ ಆಗಿದೆ. ಈಗ ಈ ಮೊಟ್ಟೆಗಳನ್ನ ಪಕ್ಕಕ್ಕಿಡುವ. ಅದೇ ಪ್ಯಾನಲ್ಲಿ ಇನ್ನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಏನು ದಪ್ಪನ ಹಚ್ಕೊಂಡಿದ್ವಲ್ಲ, 1-2 ಈರುಳ್ಳಿ ಮೀಡಿಯಮ್ ಸೈಜಿಂದು, ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋಂಗೆ ಹೊಂದ್ಕೋ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ತುಂಬ ಇಂಪಾರ್ಟೆಂಟ್ ಅಂದರೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನು 10 ನಿಮಿಷಗಳ ಕಾಲ ಕ್ಲೀನಾಗಿ ಕುಕ್ ಮಾಡಿ. ನೋಡಿ, ಸುಮಾರು ಒಂದು 10 ನಿಮಿಷಗಳ ಕಾಲ ಈ ಒಂದು ಈರುಳ್ಳಿ ಇಷ್ಟು ಸಾಫ್ಟಾಗಿ ಆಗಬೇಕು. ನೋಡ್ತೀರಲ್ಲ, ಒಳ್ಳೆ ಟ್ರಾನ್ಸ್ಲೂಸೆಂಟ್ ಅಥವಾ ಪಾರದರ್ಶಕವೂ ಆಗಿದೆ. ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ನೋಡಿ ಎಷ್ಟು ಟ್ರಾನ್ಸ್ಲೂಸೆಂಟ್ ಆಗಿದೆ ಅಂದ್ಬಿಟ್ಟು.
ಈ ರೀತಿ ಈ ಲೆವೆಲಿಗೆ ಬಂದಿದೆಯಾ ಈರುಳ್ಳಿ, ನೀವೆಲ್ಲ ಮಾಡಿರ್ತಕ್ಕಂಥದ್ದು ರೆಡಿ. ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಸಹ ಯೂಸ್ ಮಾಡ್ಕೋಬೋದು. ಕಟ್ ಮಾಡಿರ್ತಕ್ಕಂಥ ಟೊಮೆಟೊಗಳನ್ನ ಹಾಕಿ ಜೊತೆಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೆಲ್ಲ ಈಗಲೇ ಹಾಕ್ಬಿಡ್ತಾ ಇದ್ದೀನಿ. ರೀಸನ್ ಏನಂದರೆ ಇದು ಚೆನ್ನಾಗಿ ಕುಕ್ ಆಗುತ್ತೆ ಅನ್ನೋದು ಕಾರಣಕ್ಕಾಗಿ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಸೊ ಅದಕ್ಕೆ ಒಂದೆರಡು ಸ್ವಲ್ಪ ನೀರನ್ನು ಚಿಗಿಸ್ಕೊಳ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಟೊಮೆಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು. ನೋಡ್ತಿದ್ರಲ್ಲ ಇಷ್ಟು ಒಂದು 5 ನಿಮಿಷಗಳ ಕಾಲ ನೀವು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಟೊಮೆಟೊ ಎಲ್ಲ ಈ ರೀತಿ ಸಾಫ್ಟಾಗಿ ಮುಷಿಯಾಗಿ ಮೆತ್ತಗಾಗಬೇಕು. ಈ ರೀತಿ ಇಷ್ಟು ಆದರೆ ನೋಡ್ತಿರಲ್ಲ ಟೊಮೆಟೊ ಎಲ್ಲ ಎಷ್ಟು ಮೆತ್ತಗಾಗಿದೆ, ಪ್ರೆಸ್ ಮಾಡಿದ ತಕ್ಷಣ ಮೆತ್ತಗೆ ಫುಲ್ ಮುಷಿಯಾಗಿ ಆಗ್ತಾಯಿದೆ. ಇಷ್ಟು ಆದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ನೀವೇನು ಮಾಡಬೇಕಾಗುತ್ತೆ, ಇದನ್ನು ನೀರನ್ನು ಹಾಕಿದ್ರೆ ಒಂದು ಫೈನ್ ಪೇಸ್ಟಾಗಿ ನೀವು ಮಾಡ್ಕೊಂಡು ಬರಬೇಕಾಗತ್ತೆ, ಸೂಪರ್ ಫೈನ್ ಪೇಸ್ಟ್. ನೋಡ್ತಿದ್ದೀರಲ್ಲ ಇಷ್ಟು ಫೈನಾಗೆ ಇರಬೇಕಾಗತ್ತೆ. ಎಷ್ಟು ಫೈನ್ ಆಗಿದ್ರೆ ನಿಮ್ಮ ಗ್ರೇವಿಯ ಬೇಸ್ ರೆಡಿ. ಈ ಬೇಸನ್ನು ನೀವು ಯಾವುದೇ ರೀತಿದಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ, ಬಾಣಲೆಯಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲೂ ಇಲ್ಲ ಇದಕ್ಕೆ. ನಾವು ಆಗಲೇ ಏನಿದು ಹೋಲ್ ಸ್ಪೈಸಸ್ ತೋರಿಸಿದ್ನಲ್ಲ, ಈ ಹೋಲ್ ಸ್ಪೈಸಸ್ಸನ್ನೆಲ್ಲ ಹಾಕಿಬಿಟ್ಟು ಇದೆಲ್ಲ ಸ್ವಲ್ಪ ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ನಾನು ಹುರ್ಕೊಳ್ತಿದ್ದೀನಿ. ಈಗ ಫ್ಲೇಮ್ ಲೋ ಮಾಡಿ ಈಗ ಖಾರದ ಪುಡಿ, ನಾವೇನು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತಂದರೆ ಅದು, ಧನಿಯಾ ಪೌಡರು, ಇದು ಬಂದುಬಿಟ್ಟು ಜೀರಿಗೆ ಪೌಡರು. ಜೀರಿಗೆ ಪುಡಿನ ರೋಸ್ಟ್ ಮಾಡಿ ನಾನು ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಒಂದು ಜೀರಿಗೆ ಪೌಡರ್ ಇದು, ಅದನ್ನು ಹಾಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಅಂತ ಏನು ಬರ್ತಲ್ಲ ಅದು, ರೆಗ್ಯುಲರ್ ಆಗಿ ಅಂಗಡಿಯಿಂದ ತೊಗೊಂಬಂದಿರೋದು. ಒಂದು 3 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರ್ತಕ್ಕಂಥದ್ದು. ನೆನಪಿರಬೇಕು, ಫ್ಲೇಮು ತುಂಬ ಲೋ ಅಲ್ಲಿ ಇರಬೇಕು, ಯಾಕಂದರೆ ನಾವು ಎಣ್ಣೆಲಿ ಹುರಿತಾ ಇದ್ದೀವಿ. ಜಾಸ್ತಿ ನೀವು ಫ್ಲೇಮಲ್ಲಿ ಹಾಕ್ಬಿಟ್ರೆ ಕಪ್ಪಗಾಗ್ಬಿಟ್ರೆ ಅದು ಕಹಿ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಮತ್ತು ಅದು ಮಿಕ್ಸಿಲಿ ಇರ್ತಕ್ಕಂಥ ನೀರು ಇತ್ತಲ್ಲ ತಕ್ಷಣ ಹಾಕ್ತೇನೆ, ಯಾಕಂದರೆ ಕುಕ್ಕಿಂಗ್ ಪ್ರೋಸೆಸ್ ಸ್ಲೋ ಆಗಿಬಿಡುತ್ತೆ. ಸೊ ಈಗ ನಾವು ಮಸಾಲೆ ಏನು ಕ್ಲೀನಾಗಿ ನೈಸಾಗಿ ಅರ್ದಿದ್ವಲ್ಲ, ಆ ಅರ್ದಿರ್ತಕ್ಕಂಥ ಮಸಾಲೆ ಎಲ್ಲ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಯಲ್ಲಿ. ಸೊ ಈಗ ಸ್ವಲ್ಪ ಮೀಡಿಯಂ ಫ್ಲೇಮನ್ನು ಇಟ್ಕೊಂಡು ಈಗ ಈ ಪದಾರ್ಥ ಎಲ್ಲ ಮಸಾಲೆ ಒಟ್ಟಿಗೆ ಒಂದಕ್ಕೊಂದು ಕ್ಲೀನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆಂದ ಒಳ್ಳೆ ಸ್ಮೂತ್ ಹ್ಯಾಂಡ್ಸಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್, ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ, ಎಲ್ಲ ಹೊಂದ್ಕೊಂಡಿದ್ದೆಲ್ಲ ಆಗಿದೆ. ಈಗ ಫ್ಲೇಮನ್ನು ಮೀಡಿಯಂ ಫ್ಲೇಮಿಗೆ ತೊಗೊಂಡು ಬರ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ನೋಡಿ ಒಂದು 5 ನಿಮಿಷಗಳ ಕಾಲ ಆಗಿದೆ. ಈ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ನೋಡಿ, ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಳಕ್ಕೆ ಶುರು ಆಗ್ತದೆ. ಆ ಒಂದು ಮಸಾಲೆಯ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಸಿಲ್ಕಿ ಸ್ಮೂತಾಗಿ ಬರ್ತದೆ. ನೀವು ರೆಸ್ಟೋರೆಂಟ್ಸಲ್ಲಿ ಹೋದ್ರೆ ಹೆಂಗೆ ಬರ್ತಲ್ಲ ಆ ರೀತಿ ಇದೇ ಅದ್ರ ಟೆಕ್ನಿಕ್ಕು. ಈಗ ನಾವೇನು ಫ್ರೈ ಮಾಡಿದ್ವಲ್ಲ ಆ ಮೊಟ್ಟೆಗಳನ್ನೆಲ್ಲ ನಾನು ಇವಾಗ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಈ ಮೊಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿಬಿಟ್ಟು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಫ್ಲೇವರ್ ಒಳಗಡೆ ಹೋಗಲಿ ಅನ್ನೋ ಕಾರಣಕ್ಕಾಗಿ. ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 3 ರಿಂದ 5 ನಿಮಿಷಗಳ ಕಾಲ ಇನ್ನೊಂದು 5 ನಿಮಿಷ ಬಿಟ್ಬಿಡುವ. ಈಗ ನೋಡಿಪ್ಪ, ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಒಂದು ಗ್ರೇವಿ ಎಲ್ಲ ರೆಡಿ ಆಗಿದೆ. ನಿಮ್ಮ ಶ್ರದ್ಧಾನುಸಾರವಾಗಿ ನೀವು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಚ್ಚಿರ್ತಕ್ಕಂಥದ್ದು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ತುಂಬ ಚೆಂದ ಇರ್ತದೆ ಇದ್ರ ಫ್ಲೇವರ್ ಕೊತ್ತಂಬರಿ ಸೊಪ್ಪು ಈ ಗ್ರೇವಿ ಜೊತೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಉಪ್ಪು ಬೇಕು ಅಂತ ಹೇಳಿದ್ರೆ ಈಗ ಹಾಕ್ಕೊಳ್ಳಿ. ಇದು ಮಾತ್ರ ಪರ್ಫೆಕ್ಟ್ ಆಗಿದೆ, ಎಲ್ಲವೂ ಕೂಡ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇಷ್ಟೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಈ ಒಂದು ಮೊಟ್ಟೆ ಕರಿ ಅಥವಾ ಈ ಒಂದು ಅಂಡಾ ಕರಿ, ಎಗ್ ಕರಿ ಅಂತ ಏನು ಹೇಳ್ತಿರಲ್ಲ, ಇಷ್ಟು ಸುಲಭ ಮಾಡ್ತಕ್ಕಂಥದ್ದು. ಏನಾದರೂ ಕಷ್ಟದ ಇಂಗ್ರೀಡಿಯೆಂಟ್ಸ್ ಇದೆಯಾ, ಎಲ್ಲ ಮನೇಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಚಪಾತಿ ಜೊತೆ ಅನ್ನದ ಜೊತೆ ತಿಂದು ನೋಡಿ, ಸೂಪರ್. ಬಾ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ಮಾಡೋದಂತೂ ತುಂಬ ಸುಲಭ ನೋಡಿ. ಎಲ್ಲ ಪ್ರೋಸೆಸ್ಸನ್ನು ನಾನು ಸಿಂಪ್ಲಿಫೈ ಮಾಡಿ ಈ ಒಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆ ಪ್ರೋಸೆಸ್ಸನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಅದ್ಭುತವಾದ ರೆಸಿಪಿ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಜೊತೆಯಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ನ ಸಹ ಲೈಕ್ ಮಾಡಿ, ನನಗೆ ತುಂಬಾ ಒಂದು ಮೋಟಿವೇಶನ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದರೆ ಮತ್ತೆ ಈ ಥರದ ಒಂದು ಹೊಸ ವೈವಿಧ್ಯಮಯ ಅಡಿಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.